ಸಿದ್ಧಗಂಗಾ ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದ ಯಡಿಯೂರಪ್ಪ ಇಂದು ಇಡೀ ದಿನ ಮನೆಯಲ್ಲೇ ಕುಳಿತು ರಾಜಕೀಯ ಚರ್ಚೆ ನಡೆಸಿದ್ರು. ಜಗದೀಶ್ ಶೆಟ್ಟರ್ ಕರೆಸಿಕೊಂಡು ಮಹತ್ವ ಮಾತುಕತೆಯನ್ನ ನಡೆಸಿದ್ರು. ಈ ಮಧ್ಯೆ ಮಾಜಿ ಸಚಿವ ಸುನಿಲ್ ವಲ್ಯಾಪುರ ಕೂಡ ಭೇಟಿ ಮಾಡಿ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಚರ್ಚಿಸಿದ್ರು. ಕಾಂಗ್ರೆಸ್ ಸಭೆ ಬಳಿಕ ಶುರುವಾಯಿತು ಗುಸುಗುಸು. ಬಿಜೆಪಿ ನಾಯಕರ ಮುಂದಿನ ನಡೆಯೇನು? ಇನ್ನೇನು ಮೈತ್ರಿ ಸರ್ಕಾರ ಪತನ ಆಗೇ ಹೋಯ್ತು, ನಮ್ಮ ಸರ್ಕಾರ ಬಂದೇ ಬಿಡ್ತು ಅಂದ್ಕೊಂಡಿದ್ದ ಬಿಜೆಪಿ ನಾಯಕರಿಗೆ ಈಗ ಭ್ರಮನಿರಸನವಾಗಿದೆ. ಮೈತ್ರಿ ಪಕ್ಷದ ನಾಯಕರು ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೂ ಬಿಜೆಪಿ ನಾಯಕರ ಆಪರೇಷನ್ ಕಮಲದ ಕನಸು ಮಾತ್ರ ಕಮರಿಲ್ಲ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿತ್ತು. ಈ ಸಭೆಗೆ ಎದುರು ನೋಡ್ತಿದ್ದ ಬಿಎಸ್ವೈ ಹಾಗೂ ಬಿಜೆಪಿ ನಾಯಕರು ಎಷ್ಟು ಮಂದಿ ಶಾಸಕರು ಸಭೆಗೆ ಗೈರಾಗ್ತಾರೆ ಅಂತ ಚಾತಕ ಪಕ್ಷಿಗಳಂತೆ ಕಾದು ನೋಡ್ತಿದ್ರು. ಬೆಳಿಗ್ಗೆಯಿಂದಲೇ ಬಿಜೆಪಿ ನಾಯಕರು ಬೆಂಗಳೂರಿನ ಯಡಿಯೂರಪ್ಪನ ನಿವಾಸಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ್ರು. ಜಗದೀಶ್ ಶೆಟ್ಟರ್, ಶಾಸಕ ಬಸವರಾಜ ಬೊಮ್ಮಾಯಿ, ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಬಿಎಸ್ವೈ ಭೇಟಿ ಮಾಡಿ ಪ್ರಸಕ್ತ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ರು. ಇನ್ನು ಬಿಎಸ್ವೈ ಭೇಟಿ ಬಳಿಕ ಮಾತನಾಡಿದ ಜಗದೀಶ್ ಶೆಟ್ಟರ್, ಒತ್ತಡ ತಂತ್ರದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಸನ್ನಿವೇಶ ಇದೆ. ಆದ್ರೆ ಬಿಜೆಪಿ ಮೇಲೆ ಆರೋಪ ಮಾಡ್ತಿರೋದು ಆ ಪಕ್ಷದ ದುರಂತ. ಪಕ್ಷಾಂತರದಲ್ಲಿ ಕಾಂಗ್ರೆಸ್ ಜೆಡಿಎಸ್ನವರು ನಿಸ್ಸೀಮರು. ನಮ್ಮ ಶಾಸಕರು ಸುರಕ್ಷಿತವಾಗಿ ಇರಬೇಕೆಂಬ ಕಾರಣಕ್ಕೆ ಒಂದು ಕಡೆ ಇರಿಸಿದ್ದೇವೆ. ಶಾಸಕರು ಯಾವಾಗ ವಾಪಸ್ ಬರಬೇಕು ಎಂಬ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಭಿನ್ನಮತೀಯರು ನಮ್ಮ ಸಂಪರ್ಕದಲ್ಲಿ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ನವರಿಗೆ ನಾವು ಯಾವುದೇ ಆಫರ್ ಮಾಡಿಲ್ಲ. ಯಾಕೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಬಿಎಸ್ವೈ ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಬೇಕಿತ್ತು. ಆದ್ರೆ ಮಠಕ್ಕೆ ಹೋಗದೆ ಕುತೂಹಲ ಮೂಡಿಸಿದ್ರು. ಮಧ್ಯಾಹ್ನದ ಬಳಿಕ ಬಿಎಸ್ವೈ ನಿವಾಸಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿ ಚರ್ಚೆ ನಡೆಸಿದ್ರು. ಚಿಂಚೋಳಿ ಪರಾಜಿತ ಅಭ್ಯರ್ಥಿ ಸುನಿಲ್ ವಲ್ಯಾಪುರೆ ಕೂಡ ಯಡಿಯೂರಪ್ಪನ ಜೊತೆ ಚರ್ಚೆ ನಡೆಸಿದ್ರು. ಉಮೇಶ್ ಜಾಧವ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರೆ ಪಕ್ಷದಲ್ಲಿ ನನ್ನ ಅಸ್ತಿತ್ವ ಏನು ಅಂತ ಮಾತುಕತೆ ನಡೆಸಿದ್ರು. ಮತ್ತೊಂದು ಕಡೆ ಬಿಎಸ್ವೈ ಸಿಎಲ್ಪಿಗೆ ಎಷ್ಟು ಮಂದಿ ಕಾಂಗ್ರೆಸ್ ಶಾಸಕರು ಗೈರ್ಹಾಜರಿಯಾಗಿದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕಿದ್ರು. ಗುರುಗ್ರಾಮ್ನಲ್ಲಿ ಇರೋ ಶಾಸಕರನ್ನ ಬರೋದಕ್ಕೆ ಹೇಳೋದಾ ಬೇಡವಾ ಅಂತ ಆಪ್ತರ ಜೊತೆ ಚರ್ಚೆ ನಡೆಸಿದ್ರು. ಇನ್ನು ಶಾಸಕರನ್ನ ಕೂಡಿ ಹಾಕಿಟ್ಕೊಂಡು ಕಾಂಗ್ರೆಸ್ನವರು ಸಭೆ ನಡೆಸಿದ್ರು ಅಂತ ಆರೋಪಿಸಿದ್ರು. ನಮ್ಮ ಬಗ್ಗೆ ಟೀಕೆ ಮಾಡ್ತಿರಲ್ಲ, ನಾವು ರೆಸಾರ್ಟ್ ಅಲ್ಲಿ ಇದೀರಂತ. ಬರಗಾಲ ಕಿತ್ತು ತಿಂತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಇದೇ ಪರಿಸ್ಥಿತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕುಂತ್ಕೊಳ್ಳಲ್ಲ, ಜನರ ಬೀದಿಗಿಳಿಸಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಡ್ತೇನೆ. ಒಟ್ನಲ್ಲಿ ಬಿಜೆಪಿ ಆಪರೇಷನ್ ಕಮಲದ ಕನಸು ಇನ್ನೂ ಕಮರಿಲ್ಲ. ಇವತ್ತಲ್ಲ ನಾಳೆ ಮೈತ್ರಿ ಸರ್ಕಾರ ಪತನವಾಗುತ್ತೆ, ನಾವು ಸರ್ಕಾರ ರಚನೆ ಮಾಡೋಣ ಎಂಬ ವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅಂತ ಕಾದು ನೋಡಬೇಕು. ಕಿರಣ ಆರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.